ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಜಮೀನಿನಲ್ಲಿ ಅರಿಶಿನ ಹಾಕಿದ್ದೀವಿ ಮತ್ತು ಬಾಳೆ ಹಾಕಿದ್ದೀವಿ. ಅದೆಲ್ಲ ವಿಡಿಯೋ ನಿಮಗೆ ಹಾಕಿ ತೋರಿಸಿದೆ. ಈಗ ಅರಿಶಿನ ಹಾಕಿ ಒಂದು ತಿಂಗಳ ಮೇಲಾಗಿದೆ. ಈಗ ಅರಿಶಿನ ಮಧ್ಯೆ ಇನ್ನೊಂದು ಯಾವುದಾದ್ರು ಒಂದು ಸಣ್ಣ ಬೆಳೆ ತೆಗಿಬೇಕು ಅಂತ, ಯಾಕಂದರೆ ಅರಿಶಿನ ಒಂದು ವರ್ಷ ಕಾಯಬೇಕು. ಹಾಗಾಗಿ ಮಧ್ಯದಲ್ಲಿ ಒಂದು 3 ತಿಂಗಳದ್ದು ಯಾವುದಾದ್ರು ಒಂದು ಸಣ್ಣ ಬೆಳೆ ಬೆಳೆಯೋಣ ಅಂತ ಅಂದ್ಬಿಟ್ಟು ಮೆಣಸಿ ಪೈರು ತೊಗೊಂಬಂದಿದ್ವಿ. ಮೆಣಸಿನಕಾಯಿ ಪೈರು ಇವತ್ತು ನಮ್ಮ ಚಾಮರಾಜನಗರದ ಪಕ್ಕದಲ್ಲೇ ಇರುವಂಥ ಒಂದು ನರ್ಸರಿ ಹೋಗಿ ಅಲ್ಲಿ ಮೆಣಸಿನಕಾಯಿ ಪೈರನ್ನ ತೊಗೊಂಡು ಬಂದಿದ್ವಿ. ನಮ್ಮದು 1 ಎಕರೆ 6 ಗುಂಟೆಗೆ ಅರಿಶಿನ ಹಾಕಿರೋದು. ಅಲ್ಲಿಗೆ ಎಷ್ಟು ಬೇಕು ಅಂತ ಕೇಳಿದ್ದಕ್ಕೆ 1,000 ಪೈರು ಹಾಕಿ ಸಾಕು ಅಂತ ಅಂದರು. ಹಾಗಾಗಿ ನಾವು 1,000 ಪೈರು ಮೆಣಸಿನಕಾಯಿ ಪೈರನ್ನು ತೊಗೊಂಬಂದಿದ್ವಿ. ನೋಡಿ, ಒಂದು ಕ್ರೇಟಲ್ಲಿ ಇದು 98 ಮೆಣಸಿನ್ಕಾಯಿ ಪೈರಿರುತ್ತೆ. ಇದನ್ನು ಒಂದು ಚೀಲದಲ್ಲಿ ಹಾಕಿ ಕೊಟ್ಟಿದ್ದರು. ಈಗ ಇದು ನಾಳೆ ಬೆಳಗ್ಗೆ ತೊಗೊಂಡೋಗೋದು ಜಮೀನಿಗೆ. ಹಾಗಾಗಿ ಇಲ್ಲಿಗೆ ಮನೆಯಲ್ಲಿ ನೀಟಾಗಿ ಹಾಕ್ಬಿಟ್ಟು ಅದಕ್ಕೆ ನೀರನ್ನು ಸ್ಪ್ರೇ ಮಾಡಿಬಿಟ್ಟು ಇಟ್ಟಿದ್ವಿ. ಯಾಕಂದರೆ ಮತ್ತೆ ನಾಳೆ ಇದನ್ನು ಒಂದು ಚೀಲಕ್ಕೆ ಹಾಕೊಂಡು ಮಡಚ್ಕೊಂಡು ತೊಗೊಂಡೋಗಿ ಜಮೀನಲ್ಲಿ ನಾಟಿ ಮಾಡಬೇಕು. ನೋಡಿ, ಮಧ್ಯ ಮಧ್ಯೆ ಹಾಕೋದು ಅಷ್ಟೇ. ಹಾಂ, ನೋಡಿ ಕಳ ಪುನಃ ಶುರು ಆಗೋದಣ್ಣ ಜಲ್ದಿ. ಅವ್ರು ಕಾಳು ಗೊಬ್ಬರ ಏನು ಹಾಕ್ತಿದ್ರು ಅಲ್ಲಿಗೆ ಅರ್ಶಿನ ಇದಕ್ಕಣ ಹಾಂ ಹತ್ರ ಆಯ್ತಲ್ವ ಅಣ್ಣ, ಹತ್ರ ಆಯ್ತು ಕಣ. ಇದೆ ಕಣ ಫಸ್ಟ್ ಈಗ ಒಂದು ಮಾರ್ಕ್ ಬಂದ. ಹಾಂ, ಈಗ ಹೆಂಗಿದ್ರು 10 ಲೈನ್ಗೆ ಹಾಕೋದ್ರಿಂದ ಹಾಕಿ ಇಷ್ಟಿಷ್ಟಕ್ಕೆ ಸರ್ವಾಯ್ತು. ಅಲ್ಲಿಗೆ ಬೇಡ ಬಿಡಬಿಡ್ನಾ, ನೀರು ಬೀಳಲ್ಲ ಅಲ್ಲಿಗೆ ಬೇಡ ಬಿಡಬಿಡು. ಈಗ ಹಾಕು ಇಲ್ಲಿ, ಅಲ್ಲಿಗೊಂದು ಪಿನ್ಲಿ ತೂತ್ ಮಾಡ್ತೀನಿ. ನೀರು ಇಲ್ದಿರ ಎಷ್ಟು ಗಟ್ಟಿ. ಅಣ್ಣ, ಚೀಲದಲ್ಲೇ ಇರೋದ ಕೆಳಗೆ ತೆಗೆದು ಹಾಕ್ಲೇ ಎಲ್ಲನೂ. ಒಂದು 1,000 ಪೈರು ತಂದಿದ್ದೀವಿ. 1 ಎಕರೆ ಜಾಗ, 1 ಎಕರೆಗೆ ಅರಿಶಿನ ಹಾಕಿರೋದು.
ಅರ್ಶಿನ ಹಾಕಿರೋ ಜಾಗದಲ್ಲಿ ಮಧ್ಯ ಮೆಣಸಿನ ಪೈರು ಹಾಕೋಣ ಅಂದ್ಬಿಟ್ಟು 1,000 ಮೆಣಸಿನ ಪೈರು ತಂದಿದ್ವಿ. ಒಂದಷ್ಟು ಸಾಲುಗಳು ಬಿಟ್ಟು ಹಾಕ್ತಾಯಿದ್ವಿ. ಅದನ್ನ ಇದನ್ನ ಇಲ್ಲ ಹೋಗ್ಲಿ ಬಿಡಿ, ಅಲ್ಲಿಗ ಸರಿಯಾಗದ ಅಷ್ಟಕ್ಕೆ ಬೀಳ್ತದ. ಹಾಂ ಅದನ್ನ ಅದೇನ ಗೊತ್ತಿಲ್ಲ, ಯಾಕೆ ನೀರು ಸುರಿದಿದ್ದ ಅಲ್ಲಿ ನೋಡಬಿಡು. ಈಗಾಗಲೇ ನೀರು ಈಗ ನೀರು ಬತ್ತಿದ್ರೆ ನೋಡ್ಕೊಬಿಡ್ಬೋಯ್ತು. ನೀರು ಬಂದಿಲ್ವಲ್ಲ ಗೊತ್ತಾಗಲ್ಲ. ನೀರು ಬತ್ತಿರುವಾಗಾದ್ರೆ ಎಲ್ಲಿ ಡ್ಯಾಮೇಜ್ ಆಗದ ನೋಡ್ಕೊಂಡು ಜಾಯಿಂಟ್ ಕೊಟ್ಕೊಬೋದು ಅಲ್ಲಿಗ. ಎಷ್ಟು 5 ಆಗಲಿಲ್ಲವ ಅದಕ್ಕಮ್ಮ? ಇಲ್ಲೆಲ್ಲಿ ಮುಗಿದ್ದು ನೋಡಿ. ಸ್ನೇಹಿತರೆ, ಮೆಣಸಿನ್ಕಾಯಿ ಪೈರು ನಾಟಿ ಮಾಡಬೇಕಾದ್ರೆ ನಮ್ಮಣ್ಣ ಎಲ್ಲೋ ಗಾಡಿಕಿನ ಬಿಡಿಸ್ಬಿಟ್ಟವ್ರೆ. ಈಗ ಒಂದು ಹೊಸ ಟಾಸ್ಕ್ ಇದು. ಇಡೀ ಜಮೀನು ಪೂರ್ತಿ ಹುಡುಕ್ತಾ ಇದ್ದೀವಿ, ಗಾಡಿಕಿ ಸಿಗ್ತಾ ಇಲ್ಲ. ನೋಡೋಣ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಇದು ಒಳ್ಳೆ ಕಥಾ ಆಯ್ತಪ್ಪ. ಈಗ ಇದು ಹುಡ್ಕಾಗಂಟ ಈ ಪಾಟಿ ಜಮೀನಲ್ಲಿ ಎಲ್ಲೇ ಬೀಗ ಹುಡ್ಕೋದು. ಅದೇ ಒಟ್ನಲ್ಲಿ ಓಡಾಡಿರೋ ಜಾಗದಲ್ಲಿ ನೋಡ್ಬೇಕು ಒಂದು ರೌಂಡು. ಹಾಂ, ಎಲ್ಲಪ್ಪ ಬೀಗ ಹುಡ್ಕೋದಿಲ್ಲಿ. ಅಲ್ಲಿ ನೋಡೋಣ, ಇದು ತರಿಸಿದಲ್ಲ ಮೇಳ. ಅಲ್ಲೊಂದ್ಸಲ ನೋಡೋ, ಒಂದ್ಸಲಿ ನೋಡೋಕೇನ ಎಲ್ಲ ಅಂತ ಸಿಕ್ಕಿದ್ರೆ ಸರಿ ಅಲ್ವಾ? ನಾಳೆನೇ ಹೊಡಿಲಿ ಬಿಡಿ, ಸರಿ ಹೋಯ್ತಾ? ಹಾಂ, ಹಾಂ ವಿಡಿಯೋ ಮಾಡ್ತಾವನೆ. ಬಲ ಹೊತ್ತದ.
ಅಂತೂ ಇಂತೂ ಮುಗೀತು. ಗಾಡಿ ಬೀಗನೂ ಸಿಕ್ತು ಸದ್ಯ, ಹೆಂಗೋ ಅಲ್ಲೇ ಬಿದ್ದಿತ್ತು ಸಿಕ್ತು. ಬರಲಿ ಮಳೆ ಬರಲಿ, ಸುಮ್ರಿ ಜೋರಾಗೆ ಬರಲಿ. ಏಣ ನಡಿ ಒಟ್ಟಾಸಿತ ಊಟ ಮಾಡ. ನಮ್ಮ ಕೆಲಸ ಮುಗಿಸಿವಪ್ಪ, ಕಂಪ್ಲೀಟ್ ಮಾಡಿವಿ ನಮ್ಮ ಕೆಲಸನ. ಅಂತೂ ಇಂತೂ ಮುಗಿಸ್ತು ನಮ್ಮ ಕೆಲಸನ. ನಡಿ ಈಗ ಒಟ್ಟಾಸಿತ ನಾಷ್ಟನ ಮಾಡಿಲ್ಲ, ಫಸ್ಟ್ ನಾಷ್ಟ ಮಾಡ್ಕೊಳ್ಳೋ. ಮಧ್ಯಾಹ್ನ 2:15 ಹಾಕೋಣ ಟೈಮು, ಕರೆಕ್ಟಾಗಿ 2:15 ಟೈಮು. ಈಗ ನಾಷ್ಟನೇ ಊಟ. ನಡಿ ಆಯ್ತಣ್ಣ, ಓಕೆ. ಹಾಕಣ. ಹೋಯ್ತಾ ಹತ್ಕಮ್ಮ. ಇವತ್ತು ಗಾಳಿ ಇಲ್ಲ ನೋಡಿ, ಅದರಿಂದ ಹೋಯ್ತದ. ಹ್ಞೂ, ನೀವು ಕರೆಕ್ಟು ಬನ್ನಿ. ನೀವು ಅವಾಗವಾಗ ಜಮೀನಿಗೆ ಬನ್ನಿ. ನೀವು ಬಂದ್ರೆ ಮಳೆ ಬತ್ತಾ? ನೆನೆದಾಗಲಿ, ನಮ್ಮ ಜಮೀನಿಗೆ ಮಳೆ ಬೇಡವಾ? ನೆಂದ್ರು ಪರವಾಗಿಲ್ಲ ಅಣ್ಣ. ಎಷ್ಟೋ ರೈನ್ ಕೊಟ್ಬಿಟ್ಟು ಅವ್ರಿಗೆ. ಸ್ನೇಹಿತರೆ, ಮೆಣಸಿನ ಪೈರು ನಾಟಿ ಮಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ಬೆಳಗ್ಗೆ ತಿಂಡಿ ಬೇರೆ ಮಾಡಲಿಲ್ಲ, ಬಂದ್ಬಿಟ್ಟಿದ್ದು. ಸರಿ ಒಂದೇ ಸಲ ಕೆಲಸ ಮುಗಿಸ್ಬಿಟ್ಟು ನಾಷ್ಟ ಮಾಡೋಣ ಅಂತ ಅಂದ್ಕೊಂಡು ಪಾರ್ಸಲ್ ತಗೊಂಡು ಬಂದಿದ್ದು. ಇಲ್ಲಿ ನೋಡಿದ್ರೆ ಟೈಮು ಹೆಚ್ಚು ಕಮ್ಮಿ ಮಧ್ಯಾಹ್ನ 2:15 ಆಗೋಯ್ತು. ಮಳೆ ಬೇರೆ ಬತ್ತಾಯಿತು ಮಧ್ಯದಲ್ಲಿ. ಆ ಗಾಡಿ ಕೀ ಬೀಳಿಸ್ಬಿಟ್ಟಿದ್ರಲ್ಲ, ಅದೇ ಅರ್ಧ ಸಮಯ ತಿನ್ಕತ್ತು. ಅದು ಹುಡ್ಕೋದೇ ಒಂದು ದೊಡ್ಡ ಸಮಸ್ಯೆ. ನಾಟಿ ಪೈರು ಹಾಕಿದ್ದು ನಮಗೇನು ಅನ್ನಿಸ್ಲಿಲ್ಲ, ಆ ಗಾಡಿ ಕೀನ ಹುಡ್ಕೋ ತನಕ ಅದೇ ಒಂದು ದೊಡ್ಡ ಟಾಸ್ಕ್ ಆಗೋಯ್ತು. ಹಂಗೋ ಹಿಂಗೋ ಹುಡುಕಿ ಗಾಡಿ ಕೀನೂ ಸಿಕ್ತು. ಸರಿ ಈಗ ತಿಂಡಿ ಮಾಡ್ಕೊಳ್ಳೋಣ ಫಸ್ಟು ಅಂದ್ಬಿಟ್ಟು ಬಂದಿದ್ವಿ. ಸಣ್ಣದಾಗಿ ಮಳೆನೂ ಬಂತು, ಒಂಥರ ನಾಟಿ ಮಾಡಿದಾಗ ಮಳೆನೂ ಬಂದಿದ್ದು ಒಂಥರ ಖುಷಿ ಆಯಿತು. ಸರಿ ಆಯಿತು, ಈಗ ಬನ್ನಿ ತಿಂಡಿ ಮಾಡ್ಕೊಳ್ಳೋಣ, ಹೊಟ್ಟೆ ಹಸಿದ ಅಂದ್ಬಿಟ್ಟು ಊಟದ ಟೈಮ್ಲಿ ಊಟ ತಿಂಡಿ ಎರಡು ಒಂದೇ ಸಲ ಆಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.